ಬೆಂಗಳೂರಿನಲ್ಲಿ ಮಳೆಗೆ 7 ಮಂದಿ ದುರ್ಮರಣ ಹೊಂದಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ರಿಜ್ವಾನ್ ಅರ್ಷದ್. ಘಟನೆ ಬಗ್ಗೆ ಉನ್ನತ ತನಿಖೆ ಆಗಬೇಕು. ಘಟನೆ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ದುರಂತದಲ್ಲಿ ಒಟ್ಟು 8 ಮಂದಿ ಸಾವಿಗೀಡಾಗಿದ್ದಾರೆ. ಯಾವ ರೀತಿಯಾಗಿ ಈ ಘಟನೆ ಆಯಿತು, ಹೇಗಾಯಿತು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ವಿದ್ಯುತ್ ಶಾಕ್ನಿಂದ ಕೂಡ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ ಯುವಕನಿಗೂ ಕೂಡ ಪರಿಹಾರವನ್ನ ಕೊಡಬೇಕು. ಬಹಳ ನನಗಂತೂ ಆಘಾತ ಆಗಿದೆ. ನಾನೇ ಕೂಡ ಶಾಕಲ್ಲಿದ್ದೀನಿ. ಬಟ್ ಇದು ಎನ್ಕ್ವೈರಿ ಆಗಬೇಕು. ತನಿಖೆ ಆಗದೇ ಇದ್ದರೆ ಹೊಣೆಗಾರಿಕೆ ಎಲ್ಲರೂ ನಂದಿಲ್ಲ ಅಂತ ತಳ್ಬೋದು. ಒಂದು ಗೋಡೆ ನನ್ನ ಅಂದಾಜಿಗೆ ಒಂದು 25 ವರ್ಷ ಹಿಂದೆ ಕಟ್ಟಿರ್ಬೋದು. 25 ವರ್ಷದಲ್ಲೇ ಒಂದು ಗೋಡೆ ಕುಸಿದೋಗುತ್ತೆ ಅಂದರೆ ಈ ಥರ ಸಾವಿರಾರು ಗೋಡೆಗಳಿದ್ದಾವೆ. ಈ ಥರ ಮಳೆ, ಅಬ್ಬರವಾದಂಥ ಮಳೆ ಬಂದೇ ಬರುತ್ತೆ. ಸೊ ಇಂಥ ಆಘಾತಗಳು ಎಲ್ಲಿ ಬೇಕಾದರೂ ಆಗ್ಬೋದು. ನಾವು ಇದೆಲ್ಲ ಆಡಿಟ್ ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಆಗಿರ್ತಕ್ಕಂಥದ್ದು ಈ ಸಂಪೂರ್ಣ ತನಿಖೆ ಆದ ನಂತರ ಯಾರ್ದು ಹೊಣೆಗಾರಿಕೆ ನಾವು ಫಿಕ್ಸ್ ಮಾಡಬೇಕು, ಆ ತನಿಖೆಯಲ್ಲಿ ಸಂದರ್ಭದಲ್ಲಿ ಆಗುತ್ತೆ. ನಾನು ಮೃತಪಟ್ಟಿದ ಎಲ್ಲ ಅವರ ಸಂಬಂಧಿಕರಿಗೆ ಭೇಟಿ ಮಾಡಿದ್ದೇನೆ. ಸರ್ಕಾರದ ವತಿಯಿಂದ ಏನೇನು ಸೌಲಭ್ಯ ಕೊಡಬೇಕು ಅದು